ದೇವರನ್ನು ಎಲ್ಲ ಸಮಯದಲ್ಲಿ ಜಪಿಸುವುದು ತಪ್ಪು ಎನ್ನುವವರಿಗೆ ಈ ಕತೆ ಒಂದು ಸಂದೇಶ ಹೇಳುತ್ತದೆ. ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ. ಹಡಗಿನ ಕ್ಯಾಪ್ಟನ್ ಒಮ್ಮೆ ಹಗಲು ಪ್ರಯಾಣ ಮಾಡುವ ಒಂದು ತಂಡದ ನೇತೃತ್ವ ವಹಿಸಿ ಸುತ್ತಲಿನ ದ್ವೀಪ ಸಂಚಾರ ಮಾಡಿಸುವವನಿದ್ದ. ಆ ಒಂದು ಪ್ರವಾಸದಲ್ಲಿ ಎಲ್ಲರೂ ಯುವಕರೇ ತುಂಬಿದ್ದರು. ಪ್ರಯಾಣದ ಆರಂಭದಲ್ಲಿ ಕ್ಯಾಪ್ಟನ್ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಅದನ್ನು ಕಂಡು ಅವರೆಲ್ಲರೂ ತಮಾಷೆ ಮಾಡಿದರು. ವಾತಾವರಣ, ಸಮುದ್ರ ಎಷ್ಟೋ ತಿಳಿಯಾಗಿದೆ ಮತ್ತು ಶಾಂತವಾಗಿದೆ. ಇಂತಹ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾನೆ ಅಂಜುಬುರುಕ ಅಂದುಕೊಂಡರು. ಪ್ರಯಾಣ ಆರಂಭವಾಯಿತು. ಶಿಳ್ಳೆ, ಮಸ್ತಿ, ಮಜಾ ಜೋರಾಗೇ ಇತ್ತು. ಹೇಳಿ ಕೇಳಿ ಯುವಕರು ಮೋಜಿನ ಅಂಕುಶ ಎಲ್ಲಿಯದು? ಸಮುದ್ರ ಅಂದ ಮೇಲೆ ಈಗ ಇರುವ ವಾತಾವರಣ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರುವುದಿಲ್ಲ. ಪ್ರಯಾಣಿಸಿದವರಿಗೆ ಮಾತ್ರ ಅರಿವಿಗೆ ಬರುತ್ತದೆ. ಹಾಗೆಯೇ ಆಯಿತು. ಗಾಳಿಯ ತೀವ್ರತೆ ಹೆಚ್ಚಳ ಆರಂಭಿಸಿತು. ಇವರ ಹಡಗು ಓಲಾಡತೊಡಗಿತು. ಅದಕ್ಕೆ ಕಾರಣ ವಾತಾವರಣದಲ್ಲಿಯ ಬದಲಾವಣೆ. ಅದು ತೂಫಾನ್ ಎಂಬುದು ಖಾತ್ರಿಯಾಯಿತು. ಅಲೆಗಳ ಎತ್ತರ, ಅವುಗಳು ಹಡಗಿಗೆ ಅಪ್ಪಳಿಸುವ ಕ್ರಮ ಹೆಚ್ಚಳ ಆರಂಭಿಸಿತು. ಈಗ ಭಯಗ್ರಸ್ತರಾದ ಪ್ರಯಾಣಿಕರು ತಮಾಷೆ ಮಾಡಿದ ನೆಪದಲ್ಲಿ ಹೀಗಾಯಿತೋ ಏನೋ ಎಂದು ಅಂದುಕೊಂಡರು. ನಂತರ ಅವರು ದೇವರಲ್ಲಿ ಪ್ರಾರ್ಥಿಸತೊಡಗಿದರು. ಪ್ರಾರ್ಥಿಸಲು ಸಮಯ ಸಂದರ್ಭ ಬೇಕಾಗಿಲ್ಲ. ನಾವು ಯಾವುದೇ ಕೆಲಸವನ್ನು ಮಾಡುತ್ತಿರುವಾಗ ದೇವರಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿ ಕೆಲಸವನ್ನು ಪ್ರಾರಂಭಿಸಿದರೆ ಕೆಲಸ ಯಶಸ್ಸು ಕಾಣುತ್ತದೆ. ಪದೇ ಪದೇ ದೇವರನ್ನು ಜಪಿಸುವವರಿಗೆ ಟೀಕಿಸಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.